ಇನ್ನು ರಾಜ್ಯದಲ್ಲಿ ಸಾಲು ಸಾಲು ಅಕ್ರಮ ನಡೀತಾ ಇದ್ರೂ ಕೂಡ ಅದನ್ನ ಪರಿಹರಿಸೋದಕ್ಕೆ ಮನಸ್ಸು ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಸಮುದಾಯ ಈಗ ಸಿಡಿದೆದ್ದಿದೆ. ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರದ ಬದಲು ಕರ್ನಾಟಕದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಲಿ ಅಂತ ಕಾಂತಕುಮಾರ್ ಮನವಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸರ್ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇದನ್ನ ವೆರಿ ಸಿಂಪಲ್ ಆಗಿ ತಗೊಳಕ್ ಹೋಗ್ಬೇಡಿ. ಕೆಪಿಎಸ್ಸಿ ನಡೆಸಿರೋಂತ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಅಕ್ರಮ ಆಗಿದೆ. ನೀವು ನೀಟ್ ಬಗ್ಗೆ ಮಾತಾಡಿ, ಅದು ಪ್ರಶ್ನೆ ಇಲ್ಲ. ನೀಟು ರೀ ಎಕ್ಸಾಮ್ ಆಗಿದೆ. ಇಲ್ಲೇನು ರಾಜ್ಯದಲ್ಲಿ ಏನ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀರಾ? ನಮಗೆ ಇಲ್ಲಿ ಸೊಲ್ಯೂಷನ್ಸ್ ಬೇಕು, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಇಲ್ಲಿ ಅಕ್ರಮ ಆಗಿದೆ. ರೀ ಎಕ್ಸಾಮ್ ಮಾಡಿ, ಕೆಎ ಕೊಟ್ಟು ಎಕ್ಸಾಮ್ಸ್ ಮಾಡಿ, ಮತ್ತೆ ರೀ ಎಕ್ಸಾಮ್ಸ್ ಮಾಡಿ. ಯಾರಿಗೆ ನ್ಯಾಯ ಇದೆ, ಅವ್ರು ಯಾರು ಪ್ರಾಮಾಣಿಕ ಓದ್ತಾ ಇದಾರೆ ಅಂತವರಿಗೆ ಕೆಲಸ ಸಿಗುತ್ತೆ. ನಿಮ್ ರಾಜ್ಯ ಸರ್ಕಾರಕ್ಕೆ ಸರ್ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇದನ್ನ ವೆರಿ ಸಿಂಪಲ್ ಆಗಿ ತಗೊಳಕ್ ಹೋಗ್ಬೇಡಿ. ಕೆಪಿಎಸ್ಸಿ ನಡೆಸಿರೋಂತ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಅಕ್ರಮ ಆಗಿದೆ. ನೀವು ನೀಟ್ ಬಗ್ಗೆ ಮಾತಾಡಿ, ಅದು ಪ್ರಶ್ನೆ ಇಲ್ಲ. ನೀಟು ರೀ ಎಕ್ಸಾಮ್ ಆಗಿದೆ. ಇಲ್ಲೇನು ರಾಜ್ಯದಲ್ಲಿ ಏನ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀರಾ? ನಮಗೆ ಇಲ್ಲಿ ಸೊಲ್ಯೂಷನ್ಸ್ ಬೇಕು, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಇಲ್ಲಿ ಅಕ್ರಮ ಆಗಿದೆ. ರೀ ಎಕ್ಸಾಮ್ ಮಾಡಿ, ಕೆಎ ಕೊಟ್ಟು ಎಕ್ಸಾಮ್ಸ್ ಮಾಡಿ, ಮತ್ತೆ ರೀ ಎಕ್ಸಾಮ್ಸ್ ಮಾಡಿ. ಯಾರಿಗೆ ನ್ಯಾಯ ಇದೆ, ಅವ್ರು ಯಾರು ಪ್ರಾಮಾಣಿಕ ಓದ್ತಾ ಇದಾರೆ ಅಂತವರಿಗೆ ಕೆಲಸ ಸಿಗುತ್ತೆ. ನಿಮ್ ರಾಜ್ಯ ಸರ್ಕಾರಕ್ಕೆ ಸರ್ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇದನ್ನ ಇನ್ನು ರಾಜ್ಯದಲ್ಲಿ ಸಾಲು ಸಾಲು ಅಕ್ರಮ ನಡೀತಾ ಇದ್ರೂ ಕೂಡ ಅದನ್ನ ಪರಿಹರಿಸೋದಕ್ಕೆ ಮನಸ್ಸು ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಸಮುದಾಯ ಈಗ ಸಿಡಿದೆದ್ದಿದೆ. ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರದ ಬದಲು ಕರ್ನಾಟಕದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಲಿ ಅಂತ ಕಾಂತಕುಮಾರ್ ಮನವಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸರ್ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇದನ್ನ ವೆರಿ ಸಿಂಪಲ್ ಆಗಿ ತಗೊಳಕ್ ಹೋಗ್ಬೇಡಿ. ಕೆಪಿಎಸ್ಸಿ ನಡೆಸಿರೋಂತ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಅಕ್ರಮ ಆಗಿದೆ. ನೀವು ನೀಟ್ ಬಗ್ಗೆ ಮಾತಾಡಿ, ಅದು ಪ್ರಶ್ನೆ ಇಲ್ಲ. ನೀಟು ರೀ ಎಕ್ಸಾಮ್ ಆಗಿದೆ. ಇಲ್ಲೇನು ರಾಜ್ಯದಲ್ಲಿ ಏನ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀರಾ? ನಮಗೆ ಇಲ್ಲಿ ಸೊಲ್ಯೂಷನ್ಸ್ ಬೇಕು, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಇಲ್ಲಿ ಅಕ್ರಮ ಆಗಿದೆ. ರೀ ಎಕ್ಸಾಮ್ ಮಾಡಿ, ಕೆಎ ಕೊಟ್ಟು ಎಕ್ಸಾಮ್ಸ್ ಮಾಡಿ, ಮತ್ತೆ ರೀ ಎಕ್ಸಾಮ್ಸ್ ಮಾಡಿ. ಯಾರಿಗೆ ನ್ಯಾಯ ಇದೆ, ಅವ್ರು ಯಾರು ಪ್ರಾಮಾಣಿಕ ಓದ್ತಾ ಇದಾರೆ ಅಂತವರಿಗೆ ಕೆಲಸ ಸಿಗುತ್ತೆ. ನಿಮ್ ರಾಜ್ಯ ಸರ್ಕಾರಕ್ಕೆ ಸರ್ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇದನ್ನ ವೆರಿ ಸಿಂಪಲ್ ಆಗಿ ತಗೊಳಕ್ ಹೋಗ್ಬೇಡಿ. ಕೆಪಿಎಸ್ಸಿ ನಡೆಸಿರೋಂತ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಅಕ್ರಮ ಆಗಿದೆ. ನೀವು ನೀಟ್ ಬಗ್ಗೆ ಮಾತಾಡಿ, ಅದು ಪ್ರಶ್ನೆ ಇಲ್ಲ. ನೀಟು ರೀ ಎಕ್ಸಾಮ್ ಆಗಿದೆ. ಇಲ್ಲೇನು ರಾಜ್ಯದಲ್ಲಿ ಏನ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀರಾ? ನಮಗೆ ಇಲ್ಲಿ ಸೊಲ್ಯೂಷನ್ಸ್ ಬೇಕು, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಇಲ್ಲಿ ಅಕ್ರಮ ಆಗಿದೆ. ರೀ ಎಕ್ಸಾಮ್ ಮಾಡಿ, ಕೆಎ ಕೊಟ್ಟು ಎಕ್ಸಾಮ್ಸ್ ಮಾಡಿ, ಮತ್ತೆ ರೀ ಎಕ್ಸಾಮ್ಸ್ ಮಾಡಿ. ಯಾರಿಗೆ ನ್ಯಾಯ ಇದೆ, ಅವ್ರು ಯಾರು ಪ್ರಾಮಾಣಿಕ ಓದ್ತಾ ಇದಾರೆ ಅಂತವರಿಗೆ ಕೆಲಸ ಸಿಗುತ್ತೆ. ನಿಮ್ ರಾಜ್ಯ ಸರ್ಕಾರಕ್ಕೆ ಸರ್ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇದನ್ನ ವೆರಿ